ಸ್ಮರಣೀಯರಾದ ಬಸವಾದಿ ಶಿವಶರಣರನ್ನ ಮನೋಮಂದಿರದಲ್ಲಿ ಸ್ಮರಣೆಯನ್ನ ಮಾಡಿಕೊಂಡು ಕ್ಷೇತ್ರಾಧಿಪತಿಯನ್ನ ಈ ಚರಿತ್ರ ನಾಯಕಳಾಗಿರ್ತಕ್ಕಂಥ ಮಹಾಶಿವಶರಣೆ ಬಸವಾದಿ ಶಿವಶರಣರ ಹಾದಿಯಲ್ಲಿ ನಡೆದು ಭಕ್ತೋದ್ಧಾರವನ್ನು ಮಾಡಿ ಜಗವನ್ನು ಬೆಳಗಿ ಹೋಗಿರ್ತಕ್ಕಂಥ ಇಟಗಿಯ ಭೀಮಾಂಬಿಕೆಯನ್ನ ಹನುಮಂದಿರದಲ್ಲಿ ಸ್ಮರಣೆಯನ್ನ ಮಾಡಿಕೊಂಡು ಆ ಒಂದು ಜ್ಞಾನದ ಬೆಳಕಿನಲ್ಲಿ ಸುಮಾರು ಒಂದು 5-6 ದಿನಗಳಿಂದ ನಾವೆಲ್ಲ ಜಳಕವನ್ನು ಮಾಡ್ತಾ ಇದ್ದೇವೆ ಬಂಧುಗಳೇ. ಈ ಒಂದು ಕಾರ್ಯಕ್ರಮದಲ್ಲಿ ಬಹಳ ಸುಂದರವಾಗಿ ಸುಮಧುರದ ಕಂಠದ ಮೂಲಕ ಸಂಗೀತವನ್ನು ನೀಡ್ತಾ ಇರುವಂಥ ನಮ್ಮ ಹಿರೇಸಾವಳಿಗೆ ಶ್ರೀ ಶಾಂತಲಿಂಗ ಗವಾಯಿಗಳವರೇ ಮತ್ತು ಈ ಸಮಾರಂಭದಲ್ಲಿ ತಬಲಾ ಸಾಥನ್ನು ನೀಡ್ತಾ ಇರುವಂಥ ಶ್ರೀ ಗಜಾನನ ಹೋಗಾರವರೇ, ಇವತ್ತು ವಿಶೇಷವಾಗಿ ನಿಮ್ಮ ವೇದಿಕೆಗೆ ಆಗಮಿಸಿರುವಂಥ ಶರಣರ ನಾಡಿನಿಂದ ಶರಣರ ಪುರಾಣಕ್ಕೆ ಆಗಮಿಸಿರುವಂಥ ಇವಳು ಸಂಸಾರಿಕಳು, ಅವರೂ ಸಂಸಾರಿಕರಿದ್ದರು. ಸಂಸಾರ ಮುಂದೆ ಹೇಳ್ತೇನೆ. ಈಗ ಅಲ್ಲಿಂದ ಆಗಮಿಸಿರುವಂಥ ಶರಣ ಸದ್ಭಕ್ತರಾದ ನಮ್ಮ 40 ವಾರ್ಡದ ಸನ್ಮಾನ್ಯ ಶ್ರೀ ಶರಣ ಬಾಪುಗೌಡ ಎಸ್ ಪಾಟೀಲ್ರವರೇ, ಶರಣ ಶ್ರೀ ಶಶಿಧರ್ ಬಂಗಾರಿಯವರೇ, ಶರಣ ಶ್ರೀ ಅಮರಪ್ಪ ಬುದಿಹಾಳವರೇ, ಶರಣರಾದಂಥ ಶ್ರೀ ಅಮರಪ್ಪ ಗಂಗನಗೌಡ್ರವರೇ, ಶರಣರಾದಂಥ ಶ್ರೀ ಮಹಂತೇಶ್ ಗಂಗನಗೌಡ್ರವರೇ, ಶರಣರಾದ ಶ್ರೀ ಬಸವರಾಜ್ ಹಂಪನಗೌಡ್ರವರೇ, ಶರಣರಾದಂಥ ಶ್ರೀ ಸಂಗಮೇಶ್ ಮೇಟಿಯವರೇ, ಶರಣರಾದ ಅಮರೇಶ್ ವಡಗೇರಿಯವರೇ, ಶರಣರಾದ ಶ್ರೀ ಶಿವಯ್ಯ ವಿರಕ್ತಮಠ ಅವರೇ, ಶರಣರಾದ ಶ್ರೀ ವೀರೇಶ್ ರಕ್ಕಸ್ಗಿಯವರೇ, ಶರಣರಾದ ಶ್ರೀ ರವಿ ಸಿರಿಯವರೇ, ಶರಣರಾದ ಶ್ರೀ ಮುದುಕಪ್ಪ ಅವರೇ, ಶರಣರಾದ ನಮ್ಮ ಶ್ರೀ ಬಸು ಸರ್ ಹಾದಿಮನಿಯವರೇ, ಈ ಸಮಾರಂಭದಲ್ಲಿ ಆಗಮಿಸಿರುವಂಥ ಈ ಪ್ರವಚನವನ್ನು ಬಹಳ ಅಚ್ಚುಕಟ್ಟಾಗಿ ಸುಂದರವಾಗಿ ನೆರವೇರಿಸಿಕೊಂಡು ಹೋಗ್ತಾ ಇರುವಂಥ ಈ ದೇವಸ್ಥಾನದ ಸೇವಾ ಸಮಿತಿಯ ಸರ್ವ ಬಳಗವೇ, ಅಧ್ಯಕ್ಷರನ್ನು ಮೊದಲು ಮಾಡಿಕೊಂಡು ಸರ್ವ ಸದಸ್ಯರೇ ಸೇರಿರುವಂಥ ತಾಯಿ ಬಳಗವೇ, ಶರಣರೇ, ಮುದ್ದು ಮಕ್ಕಳೇ, ತಮ್ಮೆಲ್ಲರಿಗೂ ಅನಂತ ಶರಣಾರ್ಥಿಗಳು. ನಾವೆಲ್ಲ ಒಂದು 6 ದಿನಗಳಿಂದ, ಇವತ್ತು 6ನೇ ದಿನ, ಗುರು ಸರ್ 6ನೇ ದಿನದ ಪ್ರವಚನದಲ್ಲಿ ಅಡಿ ಇಡ್ತಾ ಇದ್ದೇವೆ. ಈಗ ಬರೋ ತಿಂಗಳು ಬರ್ತದಲ್ಲ, ಯಾವುದು? ಜನವರಿ. ಆ ತಿಂಗಳಲ್ಲಿ 14ನೇ ತಾರೀಕು ಬರ್ತೈತಲ್ಲ, ಅವತ್ತೇನು ಮಾಡ್ತೀವಿ? ಬಚ್ಚಲಾಪುರಕ್ಕೆ ಹೊಕ್ಕೀವಿ. ಹಂಗಂದ್ರೆ ಅರ್ಥ ಆಗುತ್ತಲ್ಲ? ಹಂಗಂದ್ರೆ ಏನವ? ಜಳಕಕ್ಕೆ ಹೊಕ್ಕಿ, ಹೊಳೆ ಮುಳುಗಾಕ. ಹೌದಲ್ಲ? ಹೋಗಂಗಿಲ್ಲ? 14ಕ್ಕೆ ಹೊಕ್ಕಾರ. ಈಗ ತಂಡಿ ಭಾಳ ಹೊಕ್ಕಾರ ಅನ್ನಲಿ ಸಲ, ಗೊತ್ತಿಲ್ಲ ನಂಗೆ. ನೋಡಿ, ಆ ಜಳಕ 1 ದಿನ ಆಗ್ತದೆ. ಜಳಕ ಅದು ನಿಜವಾದ ಜಳಕವಲ್ಲ. ಮೀಪರೆ ಪೋಪರೆ ಪಾಪಮಯಂ ಕೆಸರೆ ಕೇಳ್ತಾರೆ ಜ್ಞಾನಿಗಳು. ಏನು ಅಂತ ಕೇಳಿದ್ರೆ, ಎದರಾಗ ಜಳಕ ಮಾಡಬೇಕು ಅಂತ ಕೇಳಿದ್ರೆ, ಸ್ನಾನ ಮಾಡಿರೋ ಜ್ಞಾನ ತೀರ್ಥದಲ್ಲಿ ಅಂತ ಹೇಳ್ತಾರೆ. ಅದಕ್ಕೆ ನಾವು ಹೊರಗೆ ಶಾಂಪು ಹಚ್ಕೊಂತೀವಿ. ಮಂಡೆ ಬೋಳಾದಡೆ ಮಹಾಮಜ್ಜನವ ಮಾಡುವುದು, ಬಟ್ಟೆ ಮಾಸಿದಡೆ ಮಡಿವಾಳನೆಗಿಕ್ಕುವುದೇ, ಮನ ಮಾಸಿದಡೆ ನಮ್ಮ ಶರಣರು ಹೇಳ್ತಾರೆ, ಕೂಡಲ ಸಂಗನ ಶರಣರ ಒಡಗೂಡಿ ಅನುಭವ ಮಾಡುವುದು ಅಂತ ಹೇಳ್ತಾರೆ. ಬಟ್ಟಿ ಹೊಲಸಾಗ್ಯದ, ಚಲೋ ಸೋಪ್, ಸರ್ಪ್ ಎಕ್ಸೆಲ್ ಸೋಪ್ ಹಚ್ತೀರಿ, ರಿನ್ ಹಚ್ತೀರಿ, ವೀಲ್ ಹಚ್ತೀರಿ, ಅವೇ ಬಂದಾವಲ್ಲ. ಹಚ್ಚಿ ಬಟ್ಟಿ ಕೊಳೆಯನ್ನು ತೊಳ್ಕೊಂತೀರಿ.
ತಲೆ ಹೊಲಸಾಗ್ಯದ, ಏನ್ ಮಾಡ್ತೀರಿ? ಶಾಂಪೂ ಹಚ್ತೀರಿ ಅಲ್ಲ, ಶಾಂಪೂ ಹಚ್ಚಿ ತೊಳ್ಕೊತೀರಿ, ಶಿಕಾಕಾಯಿ ಪುಡಿ ಹಚ್ಚಿ ತೊಳ್ಕೊಂತೀರಿ. ಹಂಗಂದ್ರೆ ತಲೆ ಸ್ವಚ್ಛ ಮಾಡಾಕ ಶಾಂಪೂ ಬಂತು, ಬಟ್ಟಿ ಮಾಡಾಕ ಸಬಕಾರ ಬಂತು. ಈ ಬಟ್ಟಿಕಿನ ಈ ಒಳಗೊಂದಿರ್ತದಲ್ಲ ಮನಸ್ಸು ಅನ್ನುವಂಥದ್ದು, ಅದು ಮೈಲಿಗೆ ಆದರೆ ಏನು ಮಾಡಬೇಕು? ಶರಣರ ಪ್ರಶ್ನೆ. ಈ ಮನಸ್ಸು ಹೊಲಸಾಗ್ತದಲ್ಲ, ಮನವೆಂಬ ಮರ್ಕಟವು ತನುವೆಂಬ ವೃಕ್ಷವನೇರಿ ಇಂದ್ರಿಯಗಳೆಂಬ ಶಾಖೆ ಶಾಖೆಗೆ ಹಾರಿ ಭವದತ್ತ ಮುಖ ಮಾಡಿ ಹೋಗುತ್ತಿದೆ ನೋಡ. ಈ ಮನವೆಂಬ ಮರ್ಕಟವನ್ನು ನಿಮ್ಮ ನೆನಹೆಂಬ ಪಾಶದಲ್ಲಿ ಕಟ್ಟಿ ಉಳಿಹಿಕೊಳ್ಳಯ್ಯ ಅಖಂಡ ಈಶ್ವರ ಅಂತ ಹೇಳಿ ಷಣ್ಮುಖ ಶಿವಯೋಗಿಗಳು ಹೇಳ್ಕೊಂಡು ಬರ್ತಾರೆ. ಈ ಮನಸ್ಸು ಒಂದು ಕಡೆ ನಿಲ್ಲಂಗಿಲ್ಲ. ಅದಕ್ಕೆ ಮುಪ್ಪಿನ ಷಡಕ್ಷರಿ ಶಿವಯೋಗಿಗಳು ಹೇಳ್ತಾರೆ ಏನಂತ ಹೇಳಿ, ಏನು ಮಾಡಲಯ್ಯ ಎನ್ನ ಹೀನ ಮನದ ಬಯಕೆಗಳನ ಜ್ಞಾನ ಖಡ್ಗದಿಂದ ಕಡೆವ ಆರ ಕಾಣೆನೋ. ಏನು ಮಾಡಲಯ್ಯ ಎನ್ನ ಹೀನ ಮನದ ಬಯಕೆಗಳನ. ಈ ಮನಸ್ಸು ಒಂದ್ ಕಡೆ ಇರ್ತತೇನ್ರಿ? ಈಗ ಎಷ್ಟು ಮಂದಿ ಇಲ್ಲಿ ಎದುರು ಗೊತ್ತಿಲ್ಲ, ಅಲ್ಲಿ ಮಂಗಳಗೌರಿ ಕಡೆ ಹೋಗಿದ್ರೆ ಸುಮ್ಮನೆ ಇಲ್ಲಿ ಕುಂತಿರ್ತೈತೆ, ಹೌದಲ್ಲ? ನಾನು ನಿಮ್ಮ ನೆನೆವೆನಲು ತಾನು ನಿಮ್ಮ ನೆನೆಯದಯ್ಯ ಹೇಳ್ತಾರ. ಶ್ವಾನನಂತೆ ಹಲವು ಕಡೆಗೆ ಹರಿವು ತೀರ್ಪುದು ಧ್ಯಾನ ಮೌನ ಜಪದೊಳಿರದು ನಾನು ಇದರ ಸಂಗದಿಂದ ಹೀನನಾಗಿ ಹೋದನಕ. ಏನು ಮಾಡಲಯ್ಯ ಎನ್ನ ಹೀನ ಮನದ ಬಯಕೆಗಳನ. ಜಗ್ ಹರಿದಾಡ್ತೈತೆ ಅಂತದ್ದು ಮನಸ್ಸು. ಇಲ್ಲಿ ಕುಂತ್ರೆ ಆ ಕಡೆ ಅಂಗಡಿ ಕಡೆ ಹೋಗಿರ್ತೈತೆ, ಇವತ್ತು ಬಿಸ್ನೆಸ್ ಎಷ್ಟಾಯ್ತು, ಎಷ್ಟು ಗಿರಾಕಿ ಬಂದವು, ಏನಾಯ್ತು, ನಾಳೆ ಕಬ್ಬು ಕಡಿದ್ರೋ ಇಲ್ಲೋ, ಕಟಿಂಗ್ ಆರ್ಡರ್ ಸಿಕ್ತೋ ಇಲ್ಲೋ, ಬಿಟ್ಟು ಹೊಕ್ಕಾರೋ, ಟೋಳಿಯರು ಓಡಿ ಹೊಕ್ಕಾರನ, ತೊಗರಿ ರೇಟ್ ಎಷ್ಟಾಗ್ತೈತೆ ಏನು ನೋಡ್ರಿ. ಇದು ಅನುಗಾಲವು ಚಿಂತೆ ಈ ಮನಕ್ಕೆ ಬಡತನಿಗೆ ಉಂಬ ಚಿಂತೆ, ಉಂಡರೆ ಉಡುವ ಚಿಂತೆ, ಉಡಲಾದರೆ ಹೆಂಡರ ಚಿಂತೆ, ಹೆಂಡರಾದರೆ ಮಕ್ಕಳ ಚಿಂತೆ, ಮಕ್ಕಳಾದರೆ ಬದುಕಿನ ಚಿಂತೆ, ಬದುಕಾದರೆ ಕೇಡನೆ ಚಿಂತೆ. ಇಂತೆ ಹಲವು ಚಿಂತೆಯಲ್ಲಿದ್ದವರ ಕಂಡೆ, ನಿಮ್ಮ ಚಿಂತೆಯಲ್ಲಿದ್ದವರನ್ನೊಬ್ಬರನ್ನು ಕಾಣೆ. ಮೊನ್ನೆ ಹೇಳಿದ್ದೀನಲ್ಲ, ಹಂಗೆ ಮನಸ್ಸು. ಅದಕ್ಕೆ ಈ ಮನಸ್ಸು ಕೊಳೆ ಆಗ್ಬಾರ್ದು. ಈ ಮನಸ್ಸು ತೊಳ್ಕೋಬೇಕಂತ ಕೇಳಿದ್ರೆ ಹೊರಗಿನ ಸಬಕಾರ ಬೇಕಾಗಿಲ್ಲ ತಾಯಂದ್ರೆ. ಅದಕ್ಕೆ 12ನೇ ಶತಮಾನದಲ್ಲಿ ಅಪ್ಪ ಬಸವಣ್ಣನವರ ಅನುಭವ ಮಂಟಪದಲ್ಲಿ ಒಂದು 7 ಸೋಪನ್ನು ಕೊಟ್ಟು ಹೋದ್ರು ಅವರು. ಎದಕ್ಕೆ? ತೊಳ್ಕೊಳಾಕ. ಬಟ್ಟೆ ತೊಳ್ಕೊಳ್ಳೋ ಸೋಪ್ ಅಲ್ಲವು, ತಲೆ ತೊಳ್ಕೊಳ್ಳೋ ಶಾಂಪೂ ಅಲ್ಲ ಅದು. ಯಾವುದನ್ನ ಮಾಡೋದು, ಏನನ್ನ ಮಾಡೋದು ಅಂತ ಕೇಳಿದ್ರೆ ಮನಸ್ಸನ್ನು ತೊಳ್ಕೊಳ್ಳೋ ಶಾಂಪೂ. ಅದು ಯಾವ ಶಾಂಪೂ ಅಂತ ಕೇಳಿದ್ರೆ ಕಳಬೇಡ, ಕೊಲಬೇಡ, ಹುಸಿಯ ನುಡಿಯಲು ಬೇಡ, ಮುನಿಯ ಬೇಡ, ತನ್ನ ಬಣ್ಣಿಸಬೇಡ, ಇದಿರು ಹಳಿಯಲು ಬೇಡ ಹೇಳ್ತಾರಲ್ಲ ಬಸವಣ್ಣವರು. ಇದೇ ಅಂತರಂಗ ಶುದ್ಧಿ, ಇದೇ ಬಹಿರಂಗ ಶುದ್ಧಿ, ಇದೇ ನಮ್ಮ ಕೂಡಲ ಸಂಗಮ ದೇವರ ನೊಲಿಸುವ ಆ ಪರಿ. ನೋಡ್ರಿ, ಅವನ್ ತಗೊಂಡು ತೊಳ್ಕೊಂಡು ಬಿಟ್ಟಿವಿ ಅಂತ ಕೇಳಿದ್ರೆ ನಾವೆಲ್ಲ ಹೋಗ್ತೀವಿ? ಯು ಮಸ್ಟ್ ಗೋ ದೇರ್. ಅಲ್ಲಿ ಗ್ಯಾರಂಟಿ ಹೊಕ್ಕಿ, ಅಲ್ಲಿ ಹೋಗ್ಲೇಬೇಕು ನೀನು. ಯಾಕೆ? ಈ ವಾಸ್ ಏನ್ ಮಾಡಿರ್ತೀಯ ಅಂತ ಕೇಳಿದ್ರೆ ನೀನು ತೊಳೆದಿರ್ತೀಯ ಅದರಿಂದ. ಫ್ರಾಮ್ ಸೋಪ್ ಯಾವುದೋ ಕಳಬೇಡ. ನಮ್ಮ ಇಂಡಿಯನ್ IPC ಕೋಡ್ ಇದೆ ಅಲ್ಲ, ಇದೆಲ್ಲ ಇಂಡಿಯನ್ ಪಿನಲ್ ಕೋಡ್ ಅಂತ ಇದೆ ಅಲ್ಲ. ಈ ಇಂಡಿಯನ್ ಪಿನಲ್ ಕೋಡನ್ನ ನಮ್ಮ ಅಂಬೇಡ್ಕರ್ ಈಗ ಬರ್ದಾರ. ಆದ್ರೆ 12ನೇ ಶತಮಾನದಲ್ಲಿ ಬಸವಣ್ಣವರು IPC ಸೆಕ್ಷನ್ ಅನ್ನು ಎಲ್ಲಾನು ಯಾವಾಗ ಹೇಳೋಗಾರ? 950 ವರ್ಷಗಳಿಂದ ಹೇಳೋಗಾರ ಎಂದರೆ. ಅದಕ್ಕೆ ಬಸವಣ್ಣವ್ರು ಗ್ರೌಂಡ್ ರೆಡಿ ಮಾಡಿದ್ರಂತೆ, ಬುದ್ಧ ಗ್ರೌಂಡ್ ರೆಡಿ ಮಾಡಿದಂತೆ, ಬಸವಣ್ಣ ಕ್ರಿಕೆಟ್ ಆಡಿದಂತ, ಅಂಬೇಡ್ಕರ್ ಬಂದು ರನ್ ತೆಗೆದಂತೆ. ನಮ್ಮವ್ರು ಹೇಳ್ತಾರೆ
ಯಾಕೆ ಇದನ್ನು ಹೇಳೋದು ಅಂತ ಕೇಳಿದ್ರೆ, ಇವೆಲ್ಲ ಯಾಕೆ ಅಂತ ಕೇಳಿದ್ರೆ, ಮನದ ಮೈಲಿಗೆಯನ್ನು ತೊಳೆಯಲಿಕ್ಕೆ ಕಲ್ಯಾಣದ ಶರಣರು ಅನುಭವದ ನಿಚ್ಚಣಿಕೆಯನ್ನು ಮಾಡಿಕೊಟ್ಟರು. ಆ ನಿಚ್ಚಣಿಕೆಯನ್ನು ಏರಿದ ಅನೇಕರು ಬಸವಾದಿ ಪ್ರಮತರಿಂದ ಹಿಡ್ಕೊಂಡು ಇಲ್ಲಿವರೆಗೆ ಯಾರು ಅಂತ ಕೇಳಿದ್ರೆ, ಇವತ್ತು ನಿಮ್ಮ ಮದುವೆಯಾಗಲಿರುವಂಥ ಯಾರು, ಕಲ್ಯಾಣ ಮಹೋತ್ಸವ ಆಗಲಿರುವಂಥ ಯಾರು, ಇಟಗಿಯ ಭೀಮಾಂಬಿಕೆ. ಭೀಮಾಂಬಿಕೆ ಅವಳ ಚರಿತ್ರೆಯಲ್ಲಿ ನಾವು ನಿನ್ನೆ ನೋಡಿದ್ದೀವಿ. ಅವರ ಅಪ್ಪನಾಗಿರ್ತಕ್ಕಂಥ ಯಾರು ಅವರಪ್ಪ? ಸೋಮಣ್ಣ. ಅವನ ಹೆಸರೇನು? ಹನುಮವ್ವ. ಮುಂದಿನ ಸಲ ನೀವು ಹೇಳ್ತೀರಿ, ಪುರಾಣ ಗೊತ್ತೈತಿ ನನಗೆ. ಹನುಮವ್ವ, ಸೋಮಣ್ಣ. ಅದಕ್ಕೆ ನಮ್ದೊಂದು ವಿಶೇಷ ಅಂತ ಕೇಳಿದ್ರೆ, ನಿಮ್ಗೆ ಪುರಾಣ ಉಷ್ಟು ತಲೆಯಾಗ ಉಳಿಬೇಕು, ಸುಮ್ಮನೆ ಹಾಳ್ಯಾಗ ಹೋಗಂಗಿಲ್ಲ ಅದು. ಒಟ್ಟ ನಾವೆಲ್ಲಿ ಹೋದ್ರೂ ಪುರಾಣ ಹಾಗೆ ಹೇಳೋದು, ಪ್ರವಚನ ಹಾಗೆ ಹೇಳೋದು. ಏನೋ ಸೋಮವ್ವ ಹನುಮವ್ವನವರ, ಸೋಮಣ್ಣ ಹನುಮವ್ವನವರ ಮಗಳಾಗಿರ್ತಕ್ಕಂಥ ಯಾರು, ಭೀಮಾಂಬಿಕೆ. ಅವಳು ಒಲಿದು ಬಿಟ್ಟಿದ್ಲು ಯಾರಿಗೆ? ಧರ್ಮನಿಗೆ. ಸಾವಿಲ್ಲದ, ಕೇಡಿಲ್ಲದ, ರೋಹಿಲ್ಲದ, ಭವವಿಲ್ಲದ, ಭಯವಿಲ್ಲದ, ನಿರ್ಭಯ ಚಲುವಂಗೆ ಆನು ಮಿಗೆ ಒಲಿದೆನವ್ವ ಅಂತ ಹೇಳಿ. ಸಾವಿಲ್ಲದವರು, ಕೇಡಿಲ್ಲದವರು ಯಾರವರು? ಗಾಡ್. ನೋಡ್ರಿ ಹೆಸರು ಹೆಂಗಿದೆ, ಗಾಡ್ ಅಂತಿದೆ ಅಲ್ಲ. ಗಾಡ್ ಅಂದ್ರೆ ಏನು? GOD, ಸ್ಮಾಲ್ ಜಿ ಎಲ್ ಮತ್ತು ಕ್ಯಾಪಿಟಲ್ GOD, ಗಾಡ್. ಅದರಾಗ ಅರ್ಥ ಇದೆ. G ಜನರೇಟರ್, O ಆರ್ಗನೈಸರ್, D ಡೆಸ್ಟ್ರಾಯರ್. ಅಂದ್ರೆ ಅವನೇ ಗಾಡ್. ಸೃಷ್ಟಿ ಸ್ಥಿತಿ ಲಯವನ್ನ ಯಾರು ಮಾಡ್ತಾರೆ ಅವನೇ ಪರಮಾತ್ಮ. ಅವನಿಗೇನಂತೀವಿ? ಭಗವಾನ್ ಅಂತೀವಿ. ಅಲ್ಲ, ಭಗವಾನ್ ಅನ್ನಂಗಿಲ್ಲ. ಭಗವಾನ್ ಅಂದ್ರೆ ಏನ್ರಿ? ಭಗವಾನ್ ಅಂದ್ರೆ ಏನು? ದೇವ್ರು ಅಂದ್ರೆ ಏನು? ಬೆಳ್ತನಕ ಹಿಂಗ ಕುಂದ್ರದ. ಹೌದಲ್ಲ? ಭಗವಾನ್ ನೋಡ್ರಿ, ಅದ್ರಾಗ ಒಂದು ಅರ್ಥ ಇದೆ. ಭಗವಾನ್ ಅಂದ್ರೆ ಏನ್ ಗೊತ್ತಾನೆ? ಬ ಅಂದ್ರ ಭೂಮಿ, ಗ ಅಂದ್ರ ಗಗನ, ವಾ ಅಂದ್ರ ವಾಯು, ನ ಅಂದ್ರ ಅನಲ್ ಬೆಂಕಿ. ಇವು ಎಲ್ಲವೂ ಕೂಡಿದವನೇ ಅವನೇ ಭಗವಾನ್. ಅರ್ಥ ಆಯ್ತಲ್ಲ? ಭಗವಾನ್ ಅಂದ್ರೆ ಏನ್ ಅರ್ಥ ಆಯ್ತಲ್ಲ? ಭಗವಾನ್ ಅಂದ್ರೆ ಎಲ್ಲರೂ ಗುಡಿಯಾಗ ಹುಡುಕಾಡಕ್ ಹೋಗ್ಬೇಡ್ರಿ. ಭಗವಾನ್ ನಿಮ್ಮ ಒಳಗದಾನ. ತನ್ನ ಬಿಟ್ಟು ದೇವರಿಲ್ಲ, ಮಣ್ಣ ಬಿಟ್ಟು ಮಡಿಕೆ ಇಲ್ಲ. ಈ ದೇಹ ಇದೆಲ್ಲ ಎಷ್ಟರಿಂದಾಗಿದೆ? ಪಂಚಭೂತಗಳಿಂದಾಗಿದೆ. ಹೌದಲ್ರಿ ಅವರ? ಯಾವ್ಯಾವ ಪಂಚಭೂತಗಳಂದ್ರೆ ಪೃಥ್ವಿ, ಅಪ್, ತೇಜ, ವಾಯು, ಆಕಾಶ. ಇವೆಲ್ಲ ಯಾರೊಳಗದಾವು? ನಮ್ಮೊಳಗದಾವು. ಅವು ಎಲ್ಲ ಕೂಡ್ಯಾವು, ದೇಹ ಆಗ್ಯದ. ಅವು ಎಲ್ಲ ಆಗಲ್ತಾವು, ಸಾವು ಬರ್ತದ. ಅದಕ್ಕೆ ಸಾವು ಅಂತಾರೆ. ಸತ್ತು ಹೋದ. ಸತ್ತಂದ್ರೆ ಯಾರು? ಇವತ್ತು ಲಗ್ನಕ್ಕೆ ಕೊಡ್ಬೇಕಾಯ್ತು. ಗುರು ಸರ್ ನನ್ನ ನೋಡಕತ್ತಾರ, ಭಾಳ ಜಲ್ದಿ ಕೊಡ್ರಿ ಅಂತೇಳಿ. ಸತ್ತು ಹೋದ ಅಂದ್ರೆ ಅರ್ಥ ಏನು? ಎಲ್ಲ ಕುಡಿದ್ವ, ಅವ ಬಂದಿದ್ವ ಒಳಗ, ಎಲ್ಲ ಆಗ್ಲಿದ್ವ, ಅವ ಹಿ ಗಾನ್, ಹೋಗ್ಬಿಟ್ಟ. ಅದಕ್ಕವ ಸತ್ತ. ಈ ಬಾಡಿ ಎಲ್ಲಿಡ್ತಾರೆ? ಮನ್ಯಾಗ ಟ್ರಂಕ್ನಾಗ ಇಡ್ತಾರೇನ? ಎಲ್ಲಿಡ್ತಾರೆ? ಮಣ್ಣಾಗ. ಹೌದಲ್ಲ? ಮಣ್ಣಿಂದ ಕಾಯ, ಮಣ್ಣಿಂದ. ಹೌದಲ್ಲ? ಮಣ್ಣಾಗ ಬಂದು ಅಲ್ಲಿ ಇಟ್ಬಿಟ್ಲೆ ಎಲ್ಲಿ ಹೋಗ್ತತಿ? ನೀರಾಗ ನೀರು ಹೋಗ್ತದೆ, ಮಣ್ಣಾಗ ಮಣ್ಣು ಹೋಗ್ತದೆ, ವಾಯುವಿನಲ್ಲಿ ವಾಯು ಹೋಗ್ತದೆ, ಎಲ್ಲಾನು ಹೋಗ್ತದೆ. ಎಲ್ಲಾನು ಹೋಗಂಗಿಲ್ಲ ಏನು? ಅದಕ್ಕೆ ಮೋಳಿಗೆ ಮಹಾದೇವಿ ಅದನ್ನ ಹೇಳಿದ್ಲು. ಮೋಳಿಗೆ ಮಹಾದೇವಿ 12ನೇ ಶತಮಾನ ಶರಣ ಹೇಳ್ತಾಳೆ, ಒಡಲು ಭೂಮಿಯ ಸಂಘ, ಪ್ರಾಣು ವಾಯುವಿನ ಸಂಘ, ಕೈ ಹಿಡಿದ ಮಡದಿ ಪರರ ಸಂಘ. ಹೇಳ್ತಾಳಕ್ಕಿ ತನ್ನ ವಚನದಾಗ ಹೇಳ್ಕೊಂಡು ಬರ್ತಾಳ. ಇದನ್ನೇ ಶರಣರು ಹೇಳಿದ್ದು ಫಿಲಾಸಫಿ. ಅದಕ್ಕೆ ಇಲ್ಲಿ ಆ ಮಾಲಿಕೆಯಲ್ಲಿ ಯಾರು ಬಂದಾರ ಅಂತ ಕೇಳಿದ್ರೆ ಇಟಗಿಯ ಭೀಮಾಂಬಿಕೆ ಬಂದಾಳ. ಅವರಪ್ಪ ಕೇಳ್ಯಾನ ನಿನ್ನೇನಂತ ಹೇಳಿ, ಮಗಳೇ ನೀ ಲಗ್ನ ಆಗು ಅಂದಾಗ ಅವಳು ಏನಂದಾಳೆ? ಒಲ್ಲೆ. ಲಗ್ನ ಅಂದ್ರೆ ಒಲ್ಲೆ. ಅವರ ನೀವು ಬೇಯ್ತಿರ್ತೀರಿ ಗೊತ್ತೈತೇನೆ? ಮನ್ಯಾಗ ಆ ಹುಡುಗರು ಉಡಾಳ್ತನ ಮಾಡಿರ್ಬೇಕ. ಏ ತಮ್ಮ, ಏ ತಂಗಿ ಅಂತ ತಮ್ಮದು ಪ್ಯಾಂಟ್ ಶರ್ಟ್ ಹಾಕಿಬಿಟ್ಟಿರ್ತಾರ. ನೋಡ್ರಿ, ಏನು ಹೇಳಕತ್ತಿದ್ದೆ? ಮದುವೆ ಆಗಂದ್ರೆ ಒಲ್ಲೆ ಅಂದ. ಹೌದಲ್ಲ? ಮದುವೆ ಆಗಕ್ಕೆ ಒಲ್ಲೆ ಅಂದ್ಲಕ್ಕಿ. ಯಾಕೆ ಒಲ್ಲೆ ಅಂದ್ಲು?
ನೀವೇನು ರೂಢಾಳ್ತನ ಮಾಡಿದಾಗ ಆ ಹುಡುಗರಲ್ಲಿ ದೂರ ನಿಂತಿರ್ತಾರ ಮನ್ಯಾಗ, ನಿಮ್ಮ ಕೈಯಾಗ ಸಿಗಂಗಿಲ್ಲ ಅವ್ರು ನೋಡಿ ಹೋಗಿ ಎಷ್ಟು ನಿಮ್ಗೆ ತಾಕತ್ತಿರಂಗಿಲ್ಲ. ನೀವು ಅಂತಿರ್ತೀರಿ ಬಾಗಲ ನಿಂತ್ಕೊಂಡೇನ ನನ್ನ ಕೈಯಾಗ ಸಿಕ್ಕ ನೋಡಿ ನಿನಗೆ ಮದುವೆ ಮಾಡ್ತೀನಿ ಅಂತಾರಲ್ಲ. ಹಂಗಂದ್ರೆ ಏನು ಮದುವೆ ಅಂದ್ರೆ ಏನು? ಮದುವೆ ಅಂದ್ರೆ ಏನು? ಕಷ್ಟ ಅಂತ. ಮದುವೆ ಅಂದ್ರೆ ಕಷ್ಟ. ಇಲ್ಲಿ ಸಾಕ್ರೆಟಿಸ್ ಹೇಳ್ತಾನೆ, ಸಾಸಿವೆಯಷ್ಟು ಸುಖಕ್ಕೆ ಸಾಗರದಷ್ಟು ದುಃಖ ನೋಡ ಅಂತ ಹೇಳ್ತಾನೆ. ಭಾಳ ಕಷ್ಟಪಟ್ಟು ಸ್ವಲ್ಪ ಸುಖ ಪಡಬೇಕು ಅಂತ ಕೇಳಿದ್ರೆ, ಭಾಳ ಕಷ್ಟಪಟ್ಟು ಸ್ವಲ್ಪ ಸುಖ ಪಡ್ಬೇಕಂತ ಕೇಳಿದ್ರೆ ಏನಾಗಬೇಕು ಹೇಳ್ರಿ? ಪಿ ಬಿಟ್ರಿ. ಭಾಳ ಕಷ್ಟಪಟ್ಟು ಸ್ವಲ್ಪ ಸುಖ ಪಡ್ಬೇಕಂದ್ರೆ ಮದುವೆ ಆಗಬೇಕು. ಭಾಳ ಸುಖ ಪಟ್ಟು ಸ್ವಲ್ಪ ಕಷ್ಟಪಡಬೇಕು ಅಂತ ಕೇಳಿದ್ರೆ ನನ್ನಂಗೆ ಭಗವಾ ಹಾಕ್ಕೋಬೇಕು. ಯಾವ್ದು ಚಾಯ್ಸ್ ಮಾಡ್ಕೊತೀರಿ ಮಾಡ್ಕೊರಿ. ಎರಡೂ ನಿಮ್ಮ ಮುಂದೆ ಅದಾವು, ಹೌದನಲ್ಲ? ಅದಕ್ಕಿಲ್ಲ ಹೇಳ್ತಾನೆ, ಸಾಸಿವೆ ಎಷ್ಟು ಸುಖಕ್ಕೆ ಸಾಗರದಷ್ಟು ದುಃಖ ನೋಡ ಅಂತ ಸಾಕ್ರೆಟಿಸ್ ಹೇಳ್ತಾನೆ. ಇನ್ನೊಬ್ಬ ಹೇಳ್ತಾನೆ ಮದುವೆ ಅಂದ್ರೆ ಏನು ಅಂತ ಹೇಳ್ತಾನೆ. ಏನು ಮದುವೆ ಅಂದ್ರೆ? ಗಂಡು ಹೆಣ್ಣನ್ನ ತನು ಮನ ಭಾವದಿಂದ ಬೆಸೆಯುವ ಬೆಸುಗೆ ಅಂತ ಹೇಳ್ತಾ ಇದ್ದಾನೆ. ಮದುವೆ ಒಂದೊಂದು ಡೆಫಿನಿಷನ್ ಅನ್ನು ಕೊಡ್ತಾರೆ. ಏನು ಮದುವೆ ಅಂದ್ರೆ ಏನು? ತನು ಮನದಿಂದ ಬೆಸೆಯೋದು ಮದುವೆ ಅಂತ ಕೇಳಿದ್ರೆ, ತನು ಮನ ಈ ಮೂರರಿಂದ ಬೆಸೆಯಲ್ಪಡ್ಬೇಕು. ಕೇವಲ ದೇಹ ಕೂಡಿದ್ರೆ ಕಾಮ ಆಗ್ತದೆ. ದೇಹ ಕೂಡಿದ್ರೆ ಕಾಮ ಆಗ್ತದೆ. ಮನಸ್ಸು ಕೂಡಿದ್ರೆ ಪ್ರೇಮ ಆಗ್ತದೆ. ಭಾವ ಕೂಡಿದ್ರೆ ಯೋಗ ಆಗ್ತದೆ. ಅದಕ್ಕೆ ಕಾಮದಲ್ಲಿ ಕೂಡದಲ್ಲೇ ಭಾವದಲ್ಲಿ ಕೂಡಿ ಯೋಗದಲ್ಲಿ ಪರ್ಯವಸಾನ ಆಗುದೇ ಸಂಸಾರ ಅಂತ ಹೇಳ್ತಾರೆ. ಅದನ್ನು ಮಾಡಿದವ ಬಸವಣ್ಣ. ಎಮ್ಮವರು ಬೆಸೆಗೊಂಡೊಡೆ ಶುಭ ಲಗ್ನವೆಂದಿರಯ್ಯ, ರಾಶಿ ಕೂಟ ಋಣ ಸಂಬಂಧ ಉಂಟೆಂದು ಹೇಳಿರಯ್ಯ. ಎಮ್ಮವರು ಬೆಸೆಗೊಂಡಡೆ ಶುಭ ಲಗ್ನವೆನ್ನಿರಯ್ಯ. ಎಮ್ಮವರು ಬೆಸೆಗೊಂಡೊಡೆ ಶುಭ ಲಗ್ನವೆನ್ನಿರಯ್ಯ, ರಾಶಿ ಕೂಟ ಋಣ ಸಂಬಂಧ, ರಾಶಿ ಕೂಟ ಋಣ ಸಂಬಂಧ ಉಂಟೆಂದು ಹೇಳಿರಯ್ಯ. ಎಮ್ಮವರು ಬೆಸೆಗೊಂಡೊಡೆ ಶುಭ ಲಗ್ನವೆನ್ನಿರಯ್ಯ. ಚಂದ್ರ ಬಲ ತಾರಾ ಬಲ ಉಂಟೆಂದು ಹೇಳಿರಯ್ಯ. ಚಂದ್ರ ಬಲ ತಾರಾ ಬಲ ಉಂಟೆಂದು ಹೇಳಿರಯ್ಯ. ಇಂದಿನ ದಿನ ನಾಳೆಯ ದಿನ, ಇಂದಿನ ದಿನ ನಾಳೆಯ ದಿನ ಉಂಟೆಂದು ಹೇಳಿರಯ್ಯ. ಕೂಡಲ ಸಂಗಮ ದೇವರ, ಕೂಡಲ ಸಂಗಮ ದೇವರ ಪೂಜಿಸಿದ ಫಲ ನಿಮ್ಮದಯ್ಯ. ಎಮ್ಮವರು ಬೆಸೆಗೊಂಡೊಡೆ ಶುಭ ಲಗ್ನ, ಶುಭ ಲಗ್ನ, ಶುಭ ಲಗ್ನ ಎನ್ನಿರಯ್ಯ. ಅದಕ್ಕೆ ಇಲ್ಲಿ ಸೋಮಣ್ಣ ಭೀಮಾಂಬಿಕೆಗೆ ಹೇಳ್ತಾ ಇದ್ದಾನೆ, ಮಗಳೇ ನೀನೇನಾಗು ಲಗ್ನವಾಗು ಅಂತ ಹೇಳಕತ್ತಾನೆ. ಆಕಿ ಅಂತಾಳ, ನಾ ಒಲ್ಲೆ ಅಂತಾಳ. ಸಂಸಾರವೆಂಬುದು ಹಗೆಯಯ್ಯ ಅಂತೇಳಿ ಅಕ್ಕ ಹೇಳಿಲ್ಲನಪ್ಪ, ಅದಕ್ಕೆ ನಾ ಲಗ್ನ ಆಗಕ್ಕೆ ಒಲ್ಲೆ ಅಂತ ಹೇಳ್ತಾಳೆ. ಅಕ್ಕನ ಉದಾಹರಣೆಯನ್ನು ಕೊಡ್ತಾಳೆ. ಅದಕ್ಕೆ ಸೋಮಣ್ಣ ಹೇಳ್ತಾನೆ ಅವನ ಮಗಳಿಗೆ,
ನೋಡು ಅಕ್ಕ ಸಂಸಾರ ಎಂಬುದು ಹಗೆಯ ಅಂತ ಹೇಳಿದ್ರೆ ಮುಳುಗುಂದದ ಬಾಲಲೀಲ ಮಹಂತ ಶಿವಯುಗಳು ಹೇಳ್ತಾರೆ, ಸಂಸಾರದಿಂದ ಸದ್ಗತಿಯುಂಟು ಕೇಳು ಮಗನೆ ಬಸವಾದಿ ಪ್ರಮತರಿಗಿದೇನಿದ್ದಿಲ್ಲವೇ, ಸಂಸಾರ ಮಂಪಿಡಿದು ಸನ್ಮಾರ್ಗದಲ್ಲಿ ನಡೆವಂಗೆ ಕುಶಲ ಶಂಕರ ತಾನು ಮೋಕ್ಷವನ್ನು ಕೊಡುವ ಅಂತ ಹೇಳ್ತಾರವ. ಅದಕ್ಕೆ ನೀನು ಲಗ್ನ ಆಗಬೇಕು. ಅಪ್ಪ ಸಂಸಾರ ಅಂದ್ರೆ ಏನು ಗೊತ್ತನು ಹೇಳಕತ್ತಾಳಕಿ, ಅವರಪ್ಪಗೆ ಬುದ್ಧಿ ಹೇಳಕತ್ತಾಳ ಭೀಮಾಂಬಿಕೆ ಏನಂತ ಹೇಳಿ, ಕಾಲಲ್ಲಿ ಕಟ್ಟಿದೆ ಗಂಡು ಗುಂಡು, ಕೊರಳಲ್ಲಿ ಕಟ್ಟಿದೆ ಬೆಂಡು, ತೇಲಲಿ ಅದು ಗುಂಡು, ಮುಳುಗಲಿ ಅದು ಬೆಂಡು, ಇಂತಪ್ಪ ಶರದಿ ಸಂಸಾರವನ್ನು ದಾಂಟಿಸಿ ಕಾಲ ಅಂತಕನೆ ಕಾಯೋ ಕೂಡಲ ಸಂಗಮ ದೇವ ಅಂತ ಬಸವಣ್ಣವ್ರು ಹೇಳಿಲ್ಲ ಏನು. ಅದಕ್ಕೆ ನಾನು ಒಲ್ಲೆ ಅಂತ ಹೇಳಿ ಅವಳು ಹೇಳಿದಾಗ ಅವರಪ್ಪ ಹೇಳ್ತಾನೆ, ನೋಡುವ ಏನಂತ ಕೇಳಿದ್ರೆ ದ್ರೌಪದಿ 5 ಮಂದಿ ಗಂಡಂದಿರನ್ನಾಗಿದ್ಲು, 5 ಮಂದಿ ಗಂಡಂದಿರನ್ನಾಗಿ ಏನಾದ್ಲು ಅಂತ ಕೇಳಿದ್ರೆ ಈ ಭವವನ್ನ ಗೆದ್ಲು. 12ನೇ ಶತಮಾನದಲ್ಲಿ ಬಸವಣ್ಣ ಒಂದಲ್ಲ 2 ಮದುವೆಯನ್ನಾಗಿದ್ದ, 2 ಹೆಂಡರನ್ನಾಗಿದ್ರು ಬಸವಣ್ಣವರು. ಅದಕ್ಕಾಗಿಲ್ಲೇನು, ಅದಕ್ಕೆ ಬುದ್ಧ ಒದ್ದು ಗೆದ್ದ, ಬಸವ ಸಂಸಾರದಲ್ಲಿ ಇದ್ದು ಗೆದ್ದ, ಅದಕ್ಕೆ ನೀನು ಮದುವೆಯಾಗು ಅಂತ ಹೇಳ್ತಾನೆ. ಅತ್ರಿ ಮಹರ್ಷಿಗಳಾಗಿರ್ಲಿಲ್ಲವೇ, ಇಲ್ಲೇ 40 ಆಡದ ವೀರೇಶ್ವರ ಶರಣರಾಗಿರ್ಲಿಲ್ಲವೇ, ಮದುವೆ ಆಗಿರ್ಲಿಲ್ಲವೇ, ಅವರೇನು ಗಡ್ಡ ಬಿಟ್ಟು ಗುಡ್ಡ ಸೇರಿ ಸಂಸಾರಿಕರಾಗಿದ್ರೆ. ಕಲಬುರಗಿ ಶರಣ ಬಸವೇಶ್ವರರಾಗಿರ್ಲಿಲ್ಲವೇ, 12ನೇ ಶತಮಾನದ ಬಸವಣ್ಣನ ಹಾಗೆ ಕಲಬುರಗಿ ಶರಣ ಬಸವಪ್ಪನವರು ಕೂಡ 2 ಹೆಂಡ್ರನ್ನಾಗಿದ್ರು. ಒಂದೇದು ಬಾವಿ ಶಾಂತಲಿಂಗಪ್ಪನವರು, ಮಾಶಾಳದ ಬಾವಿ ಶಾಂತಲಿಂಗಪ್ಪನವರ ಕುವರಿ ಮಹಾದೇವಿಯನ್ನ ಲಗ್ನ ಆಗಿದ್ರು. 2ನೇದ್ದು ಆ ಹೆಣ್ಮಗಳು ಸತ್ತಾಗ ಹಿರಿಯರೆಲ್ಲ ಕೂಡ್ಕೊಂಡು ದಾಸೋಹ ತೊಂದರೆ ಬರ್ತದೆ ಅಂತ ಕೇಳಿ ನಮ್ಮ ಆಲ್ಮೇಲದ ನಾಸಿ ಮನೆತನದ 2ನೇ ಮದುವೆಯನ್ನ ಶರಣ ಬಸಪ್ಪನವ್ರಿಗೆ ಮಾಡುತ್ತಾರೆ. ಹಿಂಗ ಮದುವೆಯಾಗಿದ್ರು. ಅದಕ್ಕೆ ನೀ ಏನಂತ ಕೇಳಿದ್ರೆ ಸ್ವತಃ ಬಸವಣ್ಣವರ ಮದುವೆ ಆಗಿದ್ದಾರೆ. ಎಂಥ ಹೆಂಡತಿ ಬಸವಣ್ಣನವರ ಹೆಂಡತಿ ನೀಲಾಂಬಿಕೆ, ವಿಶ್ವ ಗಗ್ಗಳೆ ಚಲುವೆ ನೀಲಾಂಬಿಕೆ ಅಂತ ಹೇಳ್ತಾರೆ. ಅಂಥ ಚಲುವೆಯನ್ನ ಮದುವೆಯಾಗಿದ್ರು ಬಸವಣ್ಣವರು, ಪ್ರಧಾನಮಂತ್ರಿಯಾಗಿದ್ರು. ಎಂಥವ್ರು ಬಸವಣ್ಣವರು. ಬಸವಣ್ಣನವರಿಗೆ ಬುದ್ಧಿ ಹೇಳ್ತಿರ್ತಾಳಕ್ಕಿ, ನಾಳೆ ಹೇಳುತ್ತೇನೆ ನಿಮಗೆ ಹೆಂಡತಿ ಪಾತ್ರ ಏನು ಸಂಸಾರದಾಗ, ಹೆಂಡತಿಯ ಪಾತ್ರ ಏನು ಅನ್ನುವಂಥದ್ದನ್ನು ನಾಳೆ ಮಾತಾಡ್ತೀನಿ, ಇವತ್ತು ಮಾತಾಡೋಕ್ಕೆ ಟೈಮ್ ಇಲ್ಲ ನನಗೆ. ಅದಕ್ಕೆ ನೀ ಏನಾಗು ಅಂತ ಕೇಳಿದ್ರೆ ಲಗ್ನ ಆಗು ಅಂತ ಹೇಳಿ 12ನೇ ಶತಮಾನದಲ್ಲಿ ಐದಕ್ಕಿ ಮಾರಯ್ಯನವರು, ಲಕ್ಕಮ್ಮನವರು 12ನೇ ಶತಮಾನದಲ್ಲಿ ಬಹಳ ಮಂದಿ ಸಂಸಾರಿಕರಿದ್ರು. 12ನೇ ಶತಮಾನದಲ್ಲಿ ಕಟ್ಟಿದಂಥ ಧರ್ಮ ಯಾವುದು ಅಂತ ಕೇಳಿದ್ರೆ ಕಾಯಕ ಧರ್ಮ, ವಚನ ಧರ್ಮ. ಕಾಯಕ ಯೋಗಿಗಳು ಕಟ್ಟಿದ ಕನ್ನಡದ ಮೊಟ್ಟ ಮೊದಲ ಧರ್ಮ ಯಾವುದು ಅಂತ ಕೇಳಿದ್ರೆ ಅದು ಬಸವಣ್ಣನ ಧರ್ಮ ಅಂತ ಹೇಳಲ್ಪಡ್ತದೆ. ಕಾಯಕ ಯೋಗಿಗಳು ಸಂಸಾರಿಕರು 99 ಮಂದಿ ಇದ್ರು ಅಲ್ಲೇ. ಅದಕ್ಕೆ ಧನ್ಯೋ ಗೃಹಸ್ಥಾಶ್ರಮ ಅಂತಂದ್ರು. ಅದಕ್ಕೆ ನಿನಗ ವರನನ್ನ ನೋಡ್ತೀವಮ್ಮ, ನೀನು ಲಗ್ನವಾಗು ಅಂತ ಹೇಳಿ ಅವಳ ಮನಸ್ಸನ್ನ ಏನು ಮಾಡ್ತಾ ಇದ್ದಾರೆ ಅಂತ ಕೇಳಿದ್ರೆ ಸೋಮಣ್ಣ ಒಪ್ಪಿಸ್ತಾರೆ. ಒಪ್ಪಿಸಿದಾಗ ಭೀಮಾಂಬಿಕೆ ಏನು ಮಾಡ್ತಾಳೆ ಅಂತ ಕೇಳಿದ್ರೆ ಒಪ್ಪಿಗೆಯನ್ನು ಕೊಡ್ತಾಳೆ. ಕೊಟ್ಟಾಗ ಅವ್ರು ಏನು ಮಾಡ್ತಾರೆ ಅಂತ ಕೇಳಿದ್ರೆ ಹನುಮವ್ವನ ಸಹೋದರ ಯಾರು ಹನುಮವ್ವನ ಸಹೋದರ ಬುಡ್ಡಪ್ಪನ ತಂಗಿ ಇದ್ಲು. ಯಾರು ಬುಡ್ಡಪ್ಪನ ಮಗ ಇದ್ದ, ಬಿಲ್ಲಾರ ಮನೆತನದ ನಿಡಗುಂದಿ ಕೊಪ್ಪದ ಬಿಲ್ಲಾರ ಮನೆತದ ಬುಡ್ಡಪ್ಪನ ಮಗನಾಗಿರ್ತಕ್ಕಂಥ ಅವನ ಹೆಸರು ಹೆಂಗೆ ನೋಡ್ರಿ, ಒಗದಾಡೆಪ್ಪ. ಎಂತ ಹೆಸರಿದೆ ನೋಡ್ರಿ, ಒಗದಾಡೆಪ್ಪ. ಆ ಒಗದಾಡೆಪ್ಪನೊಂದಿಗೆ ಇವಳನ್ನ ಸಂಬಂಧ ಮಾಡಬೇಕು ಅಂತ ಹೇಳಿ ಏನು ಮಾಡ್ತಾರೆ ಅಂತ ಕೇಳಿದ್ರೆ ಗುರು ಹಿರಿಯರು ಒಂದು ಶುಭ ಮುಹೂರ್ತವನ್ನ ನೋಡಿ ಏನು ಮಾಡ್ತಾರೆ, ಕನ್ನಯ್ಯನ್ನ ನೋಡ್ಲಿಕ್ಕೆ ಹೋಗ್ತಾರೆ. ನೀವೆಲ್ಲ ತಿಳ್ಕೊಬೇಕು ತಾಯಂದಿರ, 12ನೇ ಶತಮಾನದಲ್ಲಿ ಒಬ್ಬ ಮಹಾಶರಣರಾಗಿ ಹೋದರು. ಯಾರು ಅಂತ ಕೇಳಿದ್ರೆ ಜೇಡರ ದಾಸ್ಯಮಾರ್ಯರು ತಾಯಂದಿರೆ, ಜೇಡರ ದಾಸ್ಯಮಾರ್ಯರು. ಅವ್ರ ಕನ್ನೆ ನೋಡಕ್ಕೆ ಹೋಗಿದ್ರಂತ. ಅವರ ಕೇಳಾಕತ್ತಿರಲಿಲ್ಲ ಲಕ್ಷ್ಯ ಕೊಟ್ಟು, ಮತ್ತು ಧಾರಾವಾಹಿ ಕಡೆ ಹೋಗ್ಬಾರ್ದು ಅಂತೇಳಿ ನಿಮ್ಮನ್ನು ಅಡ್ರೆಸ್ ಮಾಡ್ತಿರ್ತೇನೆ ನಾನು ಆಗಲಿಲ್ಲ. ಅವರು ಕನ್ನೆ ನೋಡಕ್ಕೆ ಹೋಗಿದ್ರು, ನೋಡಿದ್ರು, ದಾಸ್ಯಮಾರ್ಯರು ಕೇಳಿದ್ರು ಇವಳು ಮನಸ್ಸಿಗೆ ಬಂದಾಳನು ಅಂತಂದ್ರು. ಅಡ್ಡಿಲ್ಲ ಮನಸ್ಸಿಗೆ ಬಂದಾಳ, ಆದ್ರೆ ನಂದೊಂದು ಕಂಡೀಷನ್ ಐತಿ ಅಂದ್ರೆ ದಾಸ್ಯಮಾರ್ಯರು
ಏನು ಕಂಡೀಷನ್ನು ನೀರು ಹಾಕ್ಲಾರ್ದ ಪಾಯಸ ಮಾಡಿಕೊಡ್ಬೇಕು ಅಂತಂದು. ಮಾಡ್ರಿ ನಾವು ಒಮ್ಮೆರೆ ನೀರು ಹಾಕ್ಲಾರ್ದ ಮಾಡಕ್ಕೆ ಬರ್ತೈತಿ? ಇಲ್ಲ ನೋಡ್ರಿ, ನೀರು ಹಾಕ್ಲಾರ್ದ ಪಾಯಸ ಮಾಡಕ್ಕೆ ಬರಂಗಿಲ್ಲ. ಅಕ್ಕಿಗೆ ಹೇಳಿದ್ಲು ನಾ ಮಾಡ್ತೀನಿ ಅಂದ್ಲಕ್ಕಿ, ದುಗ್ಗಳೆ ಅಂತ ಹೇಳಿ. ಹೆಸರೇನು? ದಾಸ್ಯಮಾರ್ಯರ ಹೆಂಡತಿ ಹೆಸರು ದುಗ್ಗಳೆ. ನೀರು ಹಾಕ್ಲಾರ್ದ ಮಾಡ್ತೀನಿ ಅಂತಂದ್ಲು. ಒಪ್ಪಗೋಬೇಕಾಗಿತ್ತಲ್ಲ ಗಂಡ, ಇನ್ನೂ ಗಂಡ ಆಗಿಲ್ಲ, ಭಾವಿ ಪತಿ ನೋಡಕ್ಕೆ ಹೋಗ್ಯಾರ. ದಾಸ್ಯಮಾರ್ಯ ಹೇಳ್ತಾನೆ, ನನಗೆ ವರದಕ್ಷಿಣೆ ಕೊಡೋದು ಬೇಡ, ಏನೂ ಬೇಡ, ನನಗೆ ನೀರು ಹಾಕ್ಲಾರ್ದ ಆಕಿ ಏನು ಮಾಡಿಕೊಡ್ಬೇಕು? ಪಾಯಸ ಮಾಡಿಕೊಡ್ಬೇಕು. ನಿಮ್ಮನ್ನು ಕೇಳಿದ್ರಿ ನೀವು ಹೇಳ್ತೀರಿ ನಾವು ಅಲ್ಲೇ ನಡಿ ಕನ್ಯೆನ ಸಿಗೋಲಿಗೆ ಅಂತಿದ್ರಿ. ಹೌದನಲ್ಲ? ಅಕ್ಕಿ ಅಂದ್ಲು, ಓಹೋ ಎಸ್ ಐ ಆಮ್ ರೆಡಿ ಫಾರ್ ಕುಕ್ಕಿಂಗ್ ಅಂತಂದ್ಲು. ನಾನು ಮಾಡ್ತೀನಿ ಅಂತಂದ್ಲು. ಏನು ಮಾಡಿಲ್ಲ ಅಂತ ಕೇಳಿದ್ರೆ, ನೀ ಗಂಡ 4 ಮಂದಿ ನಿಶ್ಚಯ ಕರೆಯವಲ್ಲ, ಮ್ಯಾರೇಜ್ ಈಸ್ ಮೇಡ್ ಇನ್ ಹೆವನ್, ಹೌದಲ್ಲ? ಭಾವಿ ಗಂಡ ಅನ್ನೋದು ಎಷ್ಟು ಸತ್ಯವೋ ಕರೆಯವಲ್ಲ ಅಂತಂದ್ಲು. ಹಂಗಾರೆ ಗಂಡ ಅಂತ ತಾಳಿ ಕಟ್ಟಿದ ಬಳಿಕ ಗಂಡಲ್ಲ, ಮನಸ್ಸು ಕೂಡಿದ್ರೆ ಗಂಡನೇ, ನೀ ಕುರ್ಚದ ಮೇಲೆ ಕೂತ್ಕೋ ಅಂತಂದ್ಲು. ಕುರ್ಚದ ಮೇಲೆ ಕುಂದಿಸಿದ್ಲು. ಒಂದು ಚಲೋದು ತಟ್ಟಿ ತಂದ್ಲು, ಒಂದು ತಂಬಿಗೆ ನೀರು ತಂದ್ಲು. ಮುಂದಿನ ಗಂಡ ಅಂತ ಈಗ ಗಂಡನಂತ ತಿಳ್ಕೊಂಡು ಏನು ಮಾಡಿದ ಅಂತ ಕೇಳಿದ್ರೆ, ಪಾದದ ಮೇಲೆ ನೀರು ಹಾಕಿ ಎರೆದ್ಲು. ಅವು ನೀರು ಹೋಗಿ ಏನಾದ್ರಿ ಅವರ ಪಾದೋದಕ್ಕೆ ಹಾಕಿದ್ಲು. ಅಡಿಗೆ ಮಾಡಿಕೊಟ್ಲು, ಬಾ ತಿನ್ಬಾ ಅಂತಂದು. ಹೌದಲ್ಲ? ಹೆಂಗಿರಬೇಡ ಕಾನ್ಸೆಪ್ಟ್. ಸಬ್ಲಿಮೇಷನ್ ದ ಮೈಂಡ್ಸ್. ಈ ಮೈಂಡನ್ನು, ಮನಸ್ಸನ್ನು ಉದಾತ್ತೀಕರಣಗೊಳಿಸೋದು. ಅದಕ್ಕೆ ಅವಳನ್ನು ನೋಡಿ ಮದುವೆ ಆದರಂತ. ಇಲ್ಲಿ ಇಂಥವಳು ಯಾರು ಸಿಕ್ಕಾರ ಅಂತ ಕೇಳಿದ್ರೆ ಒಗದಾಡಪ್ಪ ನೋಡಾಕ್ ಬಂದಾನ. ಇಲ್ಲಿ ಸೋಮಣ್ಣನಿಗೂ ಮನಸ್ಸು ಬಂದದೆ, ಭೀಮಾಂಬಿಕೆಯನ್ನ ಕೊಡಬೇಕು ಅಂತೇಳಿ ಗುರು ಹಿರಿಯರು ನಿಶ್ಚಯ ಮಾಡಿ ಒಪ್ಪಿಕೊಂಡಾರೆ. ಒಪ್ಪಿಕೊಂಡಾಗ ಭೀಮಾಂಬಿಕೆ ಒಂದು ಕಂಡೀಷನ್ ಹಾಕಾಳತಾ ಎಂದರೆ ಏನಂತ ಹೇಳಿ, ನಾನು ಒಗದಾಡಪ್ಪನ ಮದುವೆ ಹಾಕ್ತೀನಿ, ಆದ್ರೆ ಒಂದು ಕಂಡೀಷನ್. ಮುಂದೆ ಕೇಳಿದ್ರೆ ಗೊತ್ತಾಗ್ತದೆ ನಿಮ್ಗೆ, ಭಾಳ ಅದ್ಭುತವಾದಂಥ ವಿಚಾರ ಬರ್ತಾವು. ಯಾಕೆ ಕಂಡೀಷನ್ ಹಾಕ್ತಾಳಕ್ಕಿ ಗೊತ್ತಾಗತ್ತೆ ಮುಂದೆ ನಿಮಗೆ. ನಾ ಲಗ್ನ ಹಾಕಿನ ಅವನ್ನ, ಓಕೆ, ಆದ್ರೆ ಒಂದು ಕಂಡೀಷನ್, ನಾ ಯಾವಾಗ ಧರ್ಮ ನೆನಪಕ್ಕನ ಅವನ ಸೇವೆ ಮಾಡ್ಬೇಕು ಅನಿಸ್ತದಲ್ಲ, ನಾನು ಎಲ್ಲಿಂದ ಬರಕ್ಕೆ? ನಿಡಿಗುಂದಿ ಕೊಪ್ಪದಿಂದ ಎಲ್ಲಿಗೆ ಬರಕ್ಕೆ? ಇಟಗಿಗೆ ಬರಕ್ಕೆ. ಅದಕ್ಕೆ ಯಾರ್ದು ಅಡೆತಡೆ ಇಲ್ಲ ಅಂದ್ರೆ ನಾ ಮಾಡ್ಕೊಳಕ್ಕೆ, ಇಲ್ಲ ಅಂದ್ರೆ ನಾನು ಲಗ್ನವಲ್ಲ ಅಂತಂದು. ಮತ್ತು ನೀವು ಕೇಳಿಗಿಳಿರಿ ಹಿಂಗೆ, ಇವತ್ತಿನಾಗ ಸಿದ್ದರಾಮಯ್ಯ ಫ್ರೀ ಬಸ್ ಪಾಸ್ ಕೊಟ್ಕಿಟ್ಟಿದ್ದಾನೆ ರಕ್ಕಿಗೆ ಅಂಥೇಳಿ. ಹೌದಲ್ರಿ? ಹೇಳಿದ್ನಲ್ಲ ನಿಮಗೆ, ಬರೀ ಇವತ್ತು ಎಲ್ಲವೂ ನಿಮ್ಗೆ ಕೊಟ್ಟುಬಿಟ್ಟಾರೆ. ಯಾಕೆ ಹೋಗ ಜನ ಒಂದು ಇದನ್ನು ತೋರಿಸೋದು ಕಾರ್ಡ್ ಹೊಂಟ್ಬಿಡ್ದು ಬಸ್ ಹತ್ತಿ. ನೋಡ್ರಿ ಎಷ್ಟು ಆರಾಮಾಗ್ಬಿಟ್ಟೈತಿ. ಅದಕ್ಕೆ ಹೇಳ್ತಾಳೆ, ನನಗೆ ಧರ್ಮದೇವ ಯಾವಾಗ ನೆನಪಕ್ಕನಲ್ಲ, ಅವನು ಪೂಜೆ ಮಾಡೋಕ್ಕೆ ಪ್ರಾರ್ಥನೆ ಮಾಡ್ಲಿಕ್ಕೆ ನನಗೆ ಎಲ್ಲಿಗೆ ಬಿಡಬೇಕು? ಇಟಗಿಗೆ ಬಿಡಬೇಕು, ಅಂದ್ರೆ ನಾ ಮದುವೆ ಹಾಕ್ತೀನಿ ಅಂತಂದು. ಅಂದ್ಬಿಟ್ಲೆ ಬುಡ್ಡಪ್ಪನವ್ರು ಅಂದರು, ಆಯ್ತು ಒಪ್ಕೊಂತೀನಿ, ಒಪ್ಪಿಗಿದೆ ನಂದು ಅಂತಂದ್ರು. ಆಯ್ತು ಹಂಗಾರೆ ನಂದು ಒಪ್ಪಿಗಿದೆ, ನಾವು ಮದುವೆ ಹಾಕಿವಿ ಅಂತಂದ್ರು. ಇಬ್ಬರು ಒಪ್ಪಿಕೊಂಡು ಒಂದು ಸುಂದರ ದಿನವನ್ನು ನೋಡಿ, ನಮ್ಮ ಶರಣರು ಹಾಡಿದ್ರಲ್ಲ, ನಮ್ಮ ಗವಾಯಿಗಳು ಹಾಡಿದ್ರಲ್ಲ, ಎಮ್ಮವರು ಬೆಸಗೊಂಡರೆ ಶುಭ ಲಗ್ನವೆನ್ನಿರಯ್ಯ, ರಾಶಿ ಕೂಟ ಋಣ ಸಂಬಂಧ ಉಂಟೆಂದು ಹೇಳಿರಯ್ಯ, ಗುರುಬಲ ಲಿಂಗಬಲ ಉಂಟೆಂದು ಹೇಳಿರಯ್ಯ, ನಾಳಿನ ದಿನಕ್ಕಿಂದಿನ ದಿನ ಲೇಶೆಂದು ಹೇಳಿರಯ್ಯ, ಕೂಡಲ ಸಂಗನ ಶರಣರ ಪೂಜಿಸಿದ ಫಲ ನಿಮ್ಮದಯ್ಯ ಅಂತ ಹೇಳ್ತಾ ಇದ್ದಾರೆ. ಹಂಗ ಎಲ್ಲರ ಮನ ಒಂದಾಗಿದೆ, ವಧುವರರ ಮನ ಒಂದಾಗಿದೆ. ಅಲ್ಲಿ ಕಲ್ಯಾಣ ಅನ್ನುವಂಥದ್ದು ನಿರ್ಮಾಣವಾಗಿದೆ. ಅಲ್ಲಿ ಏನು ಮಾಡ್ಯಾರ ಅಂತ ಕೇಳಿದರೆ, ಸೋಮಣ್ಣನವರ ಇಟಗಿಯ ಧರ್ಮರ ಮಠದ ಸೋಮಣ್ಣ ಹನುಮವ್ವರ ಮಗಳಾಗಿರ್ತಕ್ಕಂಥ ಯಾರು ಭೀಮಾಂಬಿಕೆಯನ್ನ ನಿಡುಗುಂದಿ ಕೊಪ್ಪದ ಬಿಲ್ಲಾರ ಮನೆತನದ ಬುಡ್ಡಪ್ಪನವರ ಸಹೋದರ ಅಥವಾ ಅವರ ಮಗನಾಗಿರ್ತಕ್ಕಂಥ ಯಾರು
ಯಾರು? ಒಗದಾಡೆಪ್ಪನೊಂದಿಗೆ ಭೀಮಾಂಬಿಕೆಯ ಮದುವೆ ಕಲ್ಯಾಣ ಮಹೋತ್ಸವ ಅನ್ನುವಂಥದ್ದು ಎಲ್ಲಿ ನಡೀತು ಅಂತ ಕೇಳಿದ್ರೆ, ನಿಡಗುಂದಿ ಕೊಪ್ಪದ ವರನ ಸ್ವಗೃಹದ ಮುಂದೆ ಆ ಕಲ್ಯಾಣ ಮಹೋತ್ಸವವನ್ನು ಮಾಡೋದು ಅಂತೇಳಿ ಗುರು ಹಿರಿಯರು ನಿಶ್ಚಯ ಮಾಡಿ ಏನು ಮಾಡ್ತಾರಂತ ಕೇಳಿದ್ರೆ, ಆ ಕಲ್ಯಾಣ ಮಹೋತ್ಸವವನ್ನು ಮಾಡ್ತಾರೆ. ಆ ಕಾರ್ಯವನ್ನು ನಾವು ಇವತ್ತು ನಮ್ಮೆಲ್ಲ ಈ ಜೈನಾಪುರದ ಭಕ್ತ ಒಳಗ ಇವತ್ತು ಮಾಡಲಿಕ್ಕೆ ಸನ್ನದ್ಧರಾಗಿದ್ದಾರೆ. ಆ ಕಾರ್ಯವನ್ನು ಮಾಡಲಿಕ್ಕೆ ನಾನೀಗ ಕಮಿಟಿಯವರಿಗೆ ಅನುವು ಮಾಡಿಕೊಡ್ತೀನಿ. ನಮ್ಮ ಗುರು ಸರ್ ಎಲ್ಲದಾರ, ಅವರು ವೇದಿಕೆಗೆ ಬಂದು ಆ ಕಾರ್ಯವನ್ನು ನಮ್ಮ ಹಿರಿಯ ಮಠದ ಸ್ವಾಮಿಗಳು ಬೇರೆ ಬೇರೆದವರು, ನಿನ್ನೆ ನಿಮಗೊಂದು ಮಾತು ಹೇಳೀನಿ, ಅಕ್ಷತೆಗಳನ್ನು ಚೆಲ್ಲಬಾರದು ಹೇಳಿವಲ್ಲ. ಅದಕ್ಕೆ ಏನು ಹಾಕ್ಬೇಕು? ನಾವು ಏನು ಹಾಕ್ಬೇಕು? ಪುಷ್ಪಗಳನ್ನು ಅವ್ರಿಗೆ ವೃಷ್ಟಿ ಮಾಡಬೇಕು. ಆ ಮಕ್ಕಳು ನಿಮ್ಮ ಮಧ್ಯದಲ್ಲಿ ಬರ್ತಾರೆ, ಇಲ್ಲಿ ಹಿಂದೆಗಡೆ ದಾರಿ ಮಾಡಕ್ಕಂತ್ರಿ, ನಿಮ್ಮ ಕೈಯಾಗೆಲ್ಲ ಪುಷ್ಪವನ್ನು ಕೊಡ್ತೀವಿ. ಆ ಪುಷ್ಪ ವೃಷ್ಟಿಯನ್ನು ಅವ್ರ ಮೇಲೆ ಮಾಡಬೇಕು ಅನ್ನುವಂಥ ವಿಚಾರವನ್ನು ನಿಮಗೆಲ್ಲ ನಾನು ತಿಳಿಯಪಡಿಸಿದ್ದೇನೆ. ಆ ಪ್ರಕಾರ ನೀವು ಪುಷ್ಪವನ್ನು ಹಿಡ್ಕೊಂಡು ಒಮ್ಗೆ ಹಾಕಬಾರ್ದು, ಅವರಲ್ಲಿ ನಿಮ್ಮ ಮಧ್ಯದಲ್ಲಿ ಕಳಿಸ್ಕೊಡ್ತೀವಿ. ಅಲ್ಲೇ ಅವ್ರಿಗೇನು ಮಾಡ್ಬೇಕು? ನೀವು ಪುಷ್ಪವೃಷ್ಟಿಯನ್ನು ಮಾಡಬೇಕು. ಈಗ ಮುಂದಿನ ಕಾರ್ಯವನ್ನು ಹಂಗೆ ಬೇರೆ ಹೇಳಕತ್ತಾರೆ, ಮುಟ್ಟಿ ಕೊಟ್ಟು ಒಂದು ಬುಟ್ಟಿಗೆ ಹಾಕ್ರಿ ಅನ್ನಕತ್ತಾರೆ, ಹಂಗೆ ಮಾಡ್ತೀವಿ ಅನ್ನಕತ್ತಾರೆ. ಹಂಗಾದರೂ ಮಾಡ್ರಿ ಅಥವಾ ಅವ್ರು ಹೇಳ್ದಂಗೆ ಮಾಡ್ರಿ ಅನ್ನುವಂಥ ಮಾತನ್ನು ಈ ಸಂದರ್ಭದಲ್ಲಿ ಹಾರೈಸಿ ಈಗ ಮುಂದಿನ ಕಾರ್ಯಕ್ಕೆ ನಾವು ಅನುವು ಮಾಡಿಕೊಡ್ತೀವಿ. ನೀವು ಸಮಿತಿಯವರು ಆ ಕಾರ್ಯವನ್ನು ಮಾಡಬೇಕು ಅಂತ ಹೇಳಿ ಅದನ್ನು ಕೊಡ್ತೀವಿ. ಅದರ ಜೊತೆಗೆ ನಮ್ಮ ಗುರು ಸರ್ 40 ವಾರದಿಂದ ಬಂದಂಥ ಎಲ್ಲ ಗುರು ಹಿರಿಯರಿಗೆ ಬಹುಶಃ ಮುಂದಿನ ತಿಂಗಳ 22ನೇ ತಾರೀಕಿನಿಂದ 40 ವಾರದ ಮಹಾಶಿವಶರಣರಾಗಿರ್ತಕ್ಕಂಥ ವೀರೇಶ್ವರರು ಮತ್ತು ಗುರುದೇವಿ ಅವರ ಮಗಳಾಗಿರ್ತಕ್ಕಂಥ ರುದ್ರಾಂಬಿಕೆ, ಸೊನ್ನಲಾಪುರದ ರುದ್ರಾಂಬಿಕೆ ನೀವೆಲ್ಲ ಕೇಳಿದಿರಿ. ಭಾಳ ದೊಡ್ಡ ಚರಿತ್ರೆ, ಭಾಳ ದೊಡ್ಡ ಶರಣರು. ಬಸವಣ್ಣನವರ ಬೆಳವಣಿಗೆಯನ್ನು ಹಿಡಿದು ಆ ಆಚರಣೆಯನ್ನು ನಡೆದಂಥವ್ರು ಯಾರು ಅಂತ ಕೇಳಿದರೆ ಬಹುಶಃ 40 ವಾರದ ವೀರೇಶ್ವರ ಶರಣರು, ಬಹುಶಃ ಹಾನಗಲ್ಲ ಕುಮಾರ ಶಿವಯೋಗಿಗಳು. ಶಿವಯೋಗ ಮಂದಿರವನ್ನು ಕಟ್ಟುವ ಮುಂದೆ ಮೊಟ್ಟ ಮೊದಲು ಕಾಣಿಕೆಯನ್ನು ಯಾರ ಕಡೆ ತಗೊಂಡ್ರು ಅಂತ ಕೇಳಿದರೆ 40 ವಾರದ ವೀರೇಶ್ವರ ಶರಣರಿಂದ ತಗೊಂಡ್ರು. ಅವರು ಕೊಟ್ಟ ಬಳಿಕ ಶಿವಯೋಗ ಮಂದಿರವನ್ನು ಕಟ್ಟಿದ್ರು. ಆ ಜಾಗ ಇನ್ನೂ ಅವತ್ತು ಅವರು ಉಟ್ಕೊಂಡಂಥ ಕಪ್ಪನಿ ಅದೆಲ್ಲ ಅಲ್ಲಿ ಇದೆ ಅನ್ನುವಂಥದ್ದೊಂದು ದಾಖಲೆ. ಹುಡುಕಾಡ್ಕೊತ ಹೊಂಟಿದ್ರು ಜಗಾನ. ಹುಡುಕಾಡ್ಕೊತ ಹೊಂಟಾಗ ಇಳಕಲ್ಲದ ವಿಜಯ ಮಹಂತ ಶಿವಯೋಗಿಗಳು, ಹಾನಗಲ್ಲ ಕುಮಾರ ಶಿವಯೋಗಿಗಳು, ಇವರೆಲ್ಲರೂ ಹಾವೇರಿಯ ಶಿವಸ್ವಾಮಿಗಳು ಹುಡುಕೊಂತ ಹೊಂಟಾಗ ಇಳಕಲ್ಲದ ಮಹಾಂತ ಸ್ವಾಮಿಗಳ ಗೋ ಆಗಿರ್ತಕ್ಕಂಥ ಮಹಾಂತಮ್ಮ ಎಲ್ಲಿ ಹೋಗಿ ಮಕ್ಕೊಂತೈತಿ ಅಂತ ಕೇಳಿದ್ರೆ, ಹಿಂದೆ ಕೊಟ್ಟೂರು ಬಸವೇಶ್ವರರು ತಪಸ್ಸನ್ನು ಮಾಡಿದಂಥ ಜಾಗ, ಮಲಪ್ರಭಾ ನದಿಯ ದಂಡೆಯ ಮೇಲೆ. ಕೊಟ್ಟರು ಬಸವ, ಕೊಡದಿದ್ದರು ಬಸವ, ಕೊಟ್ಟೂರು ಬಸವ ಏನು ತಪವನ್ನು ಗೈದಂಥ ಜಾಗೆಯನ್ನು ಹುಡುಕಿ ಮಹಾಂತಮ್ಮ ಅಲ್ಲಿ ಹೋಗಿ ಮಕ್ಕೊಂತತಿ. ಇದೇ ಯೋಗ್ಯ ಜಾಗ ಅಂಥೇಳಿ ಜಗವನ್ನು ನಿರ್ಧಾರ ಮಾಡಿ ಮೊಟ್ಟ ಮೊದಲು ಕಾಣಿಕೆಯನ್ನು ಯಾರ ಕಡೆ ತಗೋಬೇಕಂತ ಕೇಳಿದ್ರೆ, ಯಾರಾದರೂ ಒಬ್ಬ ದೊಡ್ಡ ಜಗದ್ಗುರುಗಳ ಕಡೆಯಿಂದ ತಗೋಬೇಕಾಗಿತ್ತು. ಹೌದಲ್ರಿ? ತಗೊಳ್ಳಿಲ್ಲ. ಯಾರ ಕಡೆಯಿಂದ ತಗೊಂಡ್ರು? ನಡೆ ನುಡಿ ಒಂದಾಗಿರ್ತಕ್ಕಂಥ ಶಿವನೇ ಆಗಿರ್ತಕ್ಕಂಥ ನಮ್ಮ 40 ವಾರದ ವೀರೇಶ್ವರ ಶರಣರಿಂದ ಮೊಟ್ಟ ಮೊದಲ ಕಾಣಿಕೆಯನ್ನು ಹಾನಗಲ್ ಕುಮಾರ ಶಿವಯೋಗಿಗಳು ತಗೊಂತಾರಂತ ಕೇಳಿದರೆ, ಅಂಥ ಗ್ರಾಮದ ಗುರು ಹಿರಿಯರು, ಆ ಮಠದ ಎಲ್ಲ ಟ್ರಸ್ಟೀಸ್ ಬಂದಿದ್ದಾರೆ. ಇವತ್ತು ಇನ್ನೊಮ್ಮೆ ಅವರನ್ನು ಜೋರಾಗಿ ಚಪ್ಪಾಳೆಯೊಂದಿಗೆ ಅವರನ್ನು ನಾವು ಸ್ವಾಗತ ಕೋರ್ತಾ ಮುಂದಿನ ಕಾರ್ಯಕ್ರಮಕ್ಕೆ ನಾನು ಗುರು ಸರ್ಗೆ ಅನುವು ಮಾಡಿಕೊಡ್ತೀನಿ. ತಾವು ಅದರಲ್ಲಿ ಪಾಲ್ಗೊಳ್ಬೇಕು. ಶ್ರೀಗಳ ಮಾರ್ಗದರ್ಶನಂತೆ, ಅವರ ಆಶೀರ್ವಾದದಂತೆ ಈಗ ಶ್ರೀ ಗುರು ಬಸವಲಿಂಗಾಯ ನಮಃ ಈ ಶತಮಾನ ಕಂಡ ಶ್ರೇಷ್ಠ ಬಸವಾದಿ ಶಿವಶರಣರಲ್ಲಿ ಅಗ್ರಗಣ್ಯರಾದ ಮಹಾಶಿವಶರಣೆ ಶ್ರೀ ವೀರೇಶ್ವರರ ಹಾಗೂ ಮಹಾಶಿವಶರಣೆ ಗುರುದೇವಿ ತಾಯಿಯವರ 107ನೇ ಪುಣ್ಯ ಸ್ಮರಣೋತ್ಸವ ನಿಮಿತ್ತ 40 ವಾರದ ಸಮಸ್ತ ಗುರು